ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಅಪಾಚೆ ಹೆಲಿಕಾಪ್ಟರ್ ಅನ್ನ ಇರಾನ್ನ ಸಾಮಾನ್ಯ ಶಾಹೆ ಡ್ರೋನ್ ಹೊಡೆದುರುಳಿಸಿದ್ದು ಜಾಗತಿಕವಾಗಿ ಅಮೆರಿಕದ ಮಿಲಿಟರಿ ಇಮೇಜ್ಗೆ ಬಿದ್ದಂತಹ ದೊಡ್ಡ ಹೊಡೆತನ. ತನ್ನಿಂದ ಸಾವಿರಾರು ಮೈಲುಗಳಷ್ಟು ದೂರದಲ್ಲಿರುವಂತಹ ಪರ್ಷಿಯನ್ ಕೊಲ್ಲಿಯ ಇರಾನಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಬಾಂಬ್ ದಾಳಿಯನ್ನು ನಡೆಸಿ ಅದನ್ನ ಸ್ವರಕ್ಷಣೆ ಅಂತ ಹೇಳ್ಕೊಳ್ತಾ ಇರೋದು ಎಷ್ಟು ಸರಿ? ಇದು ಅಮೆರಿಕದ ದಾಳಿಗೆ ಹೆದರದೇನೆ ಬಹ್ರೇನ್ನಲ್ಲಿರುವಂತಹ US 5ನೇ ಫ್ಲೀಟ್ ಪ್ರಧಾನ ಕಚೇರಿ ಹಾಗೂ ಜೋರ್ಡಾನ್ ಕುವೈತ್ ನೆಲೆಗಳ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಪ್ರತಿದಾಳಿಯನ್ನು ನಡೆಸಿರೋದು ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ಮಹಾಯುದ್ಧದ ಮುನ್ಸೂಚನೆನ. ತಾಂತ್ರಿಕವಾಗಿ ಈಗ ಕದನ ವಿರಾಮ ಜಾರಿಯಲ್ಲಿದ್ರೂ ಇಸ್ರೇಲ್ ದಕ್ಷಿಣ ಲೆಬನಾನ್ ಮೇಲೆ 3500ಕ್ಕೂ ಹೆಚ್ಚು ಬಾರಿ ಭೀಕರ ಬಾಂಬ್ ದಾಳಿಯನ್ನು ನಡೆಸಿ ಒಪ್ಪಂದವನ್ನ ಗಾಳಿಗೆ ತೂರ್ತಾ ಇರೋದು ಯಾಕೆ? ಅಮೆರಿಕದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ತೈಲ ಬೆಲೆ ಇಳಿಸೋದಿಕ್ಕೆ ಟ್ರಂಪ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ಬಯಸ್ತಾ ಇದ್ರೆ, ಇಸ್ರೇಲ್ನಲ್ಲಿ ತನ್ನ ಪ್ರಧಾನಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೇತನ್ಯಾಹು ಯುದ್ಧ ಮುಂದುವರಿಯೋದನ್ನು ಬಯಸ್ತಾ ಇದ್ದಾರಾ? ಟ್ರಂಪ್ ಮತ್ತೆ ನೇತನ್ಯಾಹು ನಡುವೆ ಬಿರುಕು ಮೂಡಿದೆ ಅಂತ ಜಗತ್ತಿನ ಮುಂದೆ ನಾಟಕ ಆಡ್ತಾ ಇದ್ರು ಇಸ್ರೇಲ್ಗೆ ಬೇಕಾದ $42 ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತೆ ಕೋಟ್ಯಾಂತರ ಡಾಲರ್ ಹಣ ಇವತ್ತಿಗೂ ಕೂಡ ಅಮೆರಿಕದಿಂದಾನೇ ಸರಬರಾಜು ಆಗ್ತಾ ಇರೋದು ಯಾಕೆ? ಅಮೆರಿಕದ ಇತಿಹಾಸದಲ್ಲೇನೆ ಮೊದಲ ಬಾರಿಗೆ ಯುದ್ಧ ವಲಯದಲ್ಲಿ ಸಿಲುಕಿದಂತಹ ಸಕ್ರಿಯ ಮಿಲಿಟರಿ ಪೈಲಟ್ಗಳನ್ನ ಮನುಷ್ಯರ ಬದಲಾಗಿ ಡ್ರೋನ್ ಮೂಲಕ ರಕ್ಷಿಸಬೇಕಾದಂತಹ ಭೀಕರ ಪರಿಸ್ಥಿತಿಗೆ ಅಮೆರಿಕ ತಲುಪಿದೆಯಾ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನೀವು ಇನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮಗೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.